ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೆ ನಮ್ ಕೆಂಪಂಗ ಅರ್ಥ ಆಗೇ ಆಗತ್ತೆ. ಕೆಂಪ ಕೆಂಪ ನೀನು ನನ್ನ ನಂಬಲ್ವಾ? ನನ್ನ ಮುಖ ನೋಡೋದಕ್ಕೂ ನಿನಗಿಷ್ಟ ಇಲ್ವಾ? ಹೋಗ್ಲಿ ಬಿಡು. ಸತ್ಯ ಏನು ಅಂತ ಗೊತ್ತಾದ ದಿನ ನೀನ್ ನನ್ನ ಅರ್ಥ ಮಾಡ್ಕೋತೀಯ. ತುಳಸಿ, ಕಾಮಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನೀನಿಲ್ಲಿ ಎಷ್ಟು ಮಾತಾಡಿದ್ರು ವ್ಯರ್ಥ ಕಣಮ್ಮ. ಕೆಂಪ, ನೀನ್ ನಮ್ಮನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ನೀನ್ ಆದಷ್ಟು ಬೇಗ ಹುಷಾರಾಗು, ಅದೇ ನನ್ನ ಆಸೆ. ಹಲೋ ಜ್ಯೋತಿ, ಅಜ್ಜಿಗೆ ತುಂಬಾ ಸೀರಿಯಸ್ ಆಗಿದೆ ಕಡೆ. ಸರಿ, ಇವಾಗ್ಲೇ ಹೊರಟ್ವಿ. ಅಪ್ಪ, ಅಜ್ಜಿಗೆ ತುಂಬಾ ಸೀರಿಯಸ್ ಅಂತೆ, ಮನೆಗೆ ಹೊರಡ್ಬೇಕಂತೆ. ಕೆಂಪನಿಗೆ ನರ್ಸ್ ಹತ್ರ ಡ್ರಿಪ್ ಚೇಂಜ್ ಮಾಡಕ್ ಹೇಳಿ. ಕೆಂಪ, ನೀವು ಎಷ್ಟು ತಗೋ, ನಾ ಬೇಗ ಬಂದ್ಬಿಡ್ತೀನಿ. ಏನೇನು ಇಲ್ಲೇ ನಿಂತಿದ್ದೀರಾ? ಅಜ್ಜಿಗೆ ಏನಾದ್ರೂ ಆಗ್ಬೇಕಂತೆ, ಅವಾಗಿದೆ ನಿಮ್ಗೆ. ಹೊರಡಿ ಹೊರಡಿ ಅಂದೆ. ಬನ್ನಿ ಅತ್ತೆ. ಮಾವಯ್ಯ, ನಾನು ಬರ್ತೀನಿ ಮಾವಯ್ಯ. ಅಜ್ಜಿ, ಅಜ್ಜಿ, ತುಳಸಿ, ತುಳಸಿ, ಶಿವು, ನಿಮ್ ಈ ಸ್ಥಿತಿ ಕಾರಣನೇ ತುಳಸಿ. ಅವಳ ಹೆಸರನ್ನೇ ಕನ್ವರ್ಸ್ತಿದ್ಯಲ್ಲ, ಇದ್ ನಿನಗೆ ಸರಿ ಅಂತ ಅನಿಸ್ತಾ ಇದ್ಯಾ? ಸಾಯೋ ಸ್ಥಿತಿಲೂ ನಿನ್ಗೆ ಅವಳೇ ಮುಖ್ಯನಾ? ಜ್ಯೋತಿ, ಏನ್ ಮಾತಾಡ್ತಿದ್ಯಮ್ಮ? ಪಾಪ ಅವರಾದ್ರೂ ಏನ್ ಮಾಡ್ತಾರೆ? ಅವ್ರಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆಯೋ ಅವ್ರನ್ನ ಕನ್ವರ್ಸ್ತಾರೆ. ಅವ್ರಿಗೆ ಮೊಮ್ಮಕ್ಕಳು ಶಿವರಾಜು, ತುಳಸಿ ಅಂದ್ರೆ ಪ್ರಾಣ. ಹಾಗಿದ್ರೆ ನಾನು ಅವ್ರ ಮೊಮ್ಮಗಳಲ್ವಾ? ನನಗ ಅವ್ರ ಮೇಲೆ ಪ್ರೀತಿ ಇಲ್ವಾ? ಇದೆಲ್ಲ ಮಾತಾಡೋ ಸಮಯನೇನಮ್ಮ. ಮೊದಲು ಅವ್ರಿಗೆ ಹಾಲು ಕುಡ್ಸು. ಬೇರೆ ಎಲ್ಲ ಆಮೇಲೆ ಮಾತಾಡಿದ್ರೆ ಆಯ್ತು ಜ್ಯೋತಿ, ಮೊದಲು ಅಮ್ಮಂಗೆ ಹಾಲು ಕುಡ್ಸು. ಅಜ್ಜಿ, ಅಜ್ಜಿ,
ನೋಡು ತುಳಸಿ, ನೀನೇನಾದ್ರೂ ಇಂದ್ರನ ಹೆಸರು ಹೇಳ್ಕೊಂಡು ಈ ಮನೆ ಹೊಸಲು ತುಳಿತೀಯ ಅಂತಂದ್ರೆ ಇಲ್ಲೊಂದು ಹೆಣ ಬೀಳುತ್ತೆ. ನಿನಗೆ ನಿಮ್ಮ ಅಣ್ಣನೇ ಮುಖ್ಯ, ಅವ್ನ್ ನೆಮ್ಮದಿನೇ ಮುಖ್ಯ ಅನ್ನೋದಾದ್ರೆ ದಯವಿಟ್ಟು ಅವ್ರನ್ನ ಬಿಟ್ಟು ದೂರ ಹೋಗ್ಬಿಡು. ಈ ಮನೆ ಕಡೆ ತಲೆ ಹಾಕೂಡ ಮಲಗಬೇಡ. ಯಾಕಿಲ್ಲೇ ನಿಂತ್ಕೊಂಡ್ಬಿಟ್ಟೆ? ನಡಿ. ಏನ್ ಯೋಚನೆ ಮಾಡ್ತಿದ್ಯಾ ತುಳಸಿ? ನೀನ್ ನಡಿ. ಇರಿಯತ್ತೆ. ಅಜ್ಜಿ, ಅಜ್ಜಿ, ಅಮ್ಮ. ತುಳಸಿ, ತುಳಸಿ, ಅಜ್ಜಿ. ತುಳಸಿ. ಪಾಪ ಅಜ್ಜಿ ಜೀವ ಶಿವಣ್ಣ ಮತ್ತೆ ತುಳಸಿಗೋಸ್ಕರ ಕಾಯ್ತಾರ ಆಗಿದೆ. ಅವರಿಬ್ರಲ್ಲಿ ಯಾರೋ ಒಬ್ರು ಬಂದು ಹಾಲು ಬಿಟ್ರೆ ನೆಮ್ಮದಿಯಿಂದ ಜೀವ ಬಿಡ್ತಾರೆ. ಅಜ್ಜಿ, ಅಮ್ಮ. ಜ್ಯೋತಿ, ಜ್ಯೋತಿ, ಅಜ್ಜಿ, ಅಮ್ಮ, ಅಜ್ಜಿ. ಶಿವು. ತುಳಸಿ, ಏನ್ ಯೋಚನೆ ಮಾಡ್ಕೊಂಡು ಇಲ್ಲೇ ನಿಂತಿದ್ಯಾ? ಬಾ ಒಳಗೆ. ನೀ ಬಾ ತುಳಸಿ. ಅಮ್ಮ, ಬಾ ತುಳಸಿ. ನಿಂತ್ಕೋ. ಜ್ಯೋತಿ, ದಯವಿಟ್ಟು ಕೋಪ ಮಾಡ್ಕೋಬೇಡ. ನಮ್ಗೆ ಅಜ್ಜಿನ ನೋಡೋದಕ್ ಬಿಡು. ಯಾಕೆ ಬಂದ್ರಿ? ಆ ಮುದುಕಿ ಸತ್ತಿದಾಳ ಬದುಕಿದಾಳ ಅಂತ ನೋಡಕ್ ಬಂದ್ರ? ಒಂದ್ 2 ನಿಮಿಷ ತಳಿ, ಸತ್ತೇ ಹೋಗ್ತಾಳೆ. ಜ್ಯೋತಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ತುಳಸಿ ಧ್ವನಿ ಕೇಳ್ತಿದ್ದಾಗೆ ಅತ್ತೆ ಗೆಲ್ವಾದ್ರು ನೋಡ್ದ್ಯಾ? ಇವಳು ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ಬೇಗ ಗುಣಮುಖ ಆಗ್ತಾರಮ್ಮ. ಅಪ್ಪ, ನೀವು ಸುಮ್ನೆ ಇರಿ. ಏಯ್, ಮನೆ ಒಳಗೆ ಕಾಲಿಡ್ಬೇಡ ಅಂತ ಹೇಳಿದ್ದೆ, ಯಾಕೆ ಬಂದೆ ಒಳಗೆ? ಜ್ಯೋತಿ, ನೀನ್ ಹೇಳಿದ್ದು ಅಣ್ಣನ್ ನೋಡಕ್ ಬರ್ಬೇಡ ಅಂತ, ಆದ್ರೆ ನಾನ್ ನೋಡಕ್ ಬಂದಿರೋದು ಅಜ್ಜಿನ.